ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಗೆ 4 ಕೆಲಸದವರು ಬಂದಿದ್ದಾರೆ. ಎಂಥ ಕೆಲಸ ಅಂದರೆ ಅಡಿಕೆ ತೋಟಕ್ಕೆ ಮಣ್ಣು ಹಾಕಲಿಕ್ಕೆ. ಲಾಸ್ಟ್ ವೀಕ್ ಗೊಬ್ಬರ ಹಾಕಲಿಕ್ಕಿತ್ತು, ನನಗೆ ಆಗ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಗೊಬ್ಬರ ಹಾಕಿ ಆಗಿದೆ. ಸೊ ಡ್ಯಾಡಿ ಮೊನ್ನೆ 2 ಡೇಸ್ ಬಿಫೋರು 4 ಲೋಡು ಮಣ್ಣು ತಂದು ಹಾಕಿದ್ದಾರೆ. ಅದು ಗೊಬ್ಬರದ ಮೇಲೆ ಮಣ್ಣು ಹಾಕ್ತಾರಲ್ಲ ಅಡಿಕೆ ತೋಟಕ್ಕೆ. ಸೊ ಹಾಗೆ ಇವತ್ತು 4 ಕೆಲಸದವರಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಹೂವಿನ ಕೆಲಸ ಮತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಅದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೇನೆ. ನಾನು ನಿಮಗೆ ಅಲ್ಲಿವರೆಗೆ ಅದನ್ನು ನೋಡಿ ಬನ್ನಿ. ನಾನು ಅದಾದಮೇಲೆ ನಾನು ನಿಮಗೆ ಅಡಿಕೆ ತೋಟ ತೋರಿಸ್ತೇನೆ ನಮ್ಮದು. ಓಕೆ, ನೀವಿಲ್ಲಿ ನೋಡ್ಬೋದು, ನಾನು ಹೂ ಕಟ್ತಾ ಇದ್ದೇನೆ. ಹೂ ಕಟ್ಟಿ ಆಗ್ಲಿಕ್ಕೆ ಬಂತು. ಒಂದು ಚೆಂಡು ಆಗ್ಲಿಲ್ಲ. ಒಂದು ಚೆಂಡಿಗೆ 50 ಹೂ ಕಮ್ಮಿ ಆಯ್ತು. ಇವತ್ತು ನಮ್ಮ ಮನೆಯಲ್ಲಿ 4 ಜನ ಕೆಲಸದವರು ಬಂದಿದ್ದಾರೆ ಅಡಿಕೆ ತೋಟಕ್ಕೆ ಮಣ್ಣು ಹಾಕಲಿಕ್ಕೆ. ಹಾಗೆ ನಾನು ಇಡ್ಲಿ ಮಾಡಿದ್ದೇನೆ ನಿನ್ನೆ. ಹಾಗೆ ಇವತ್ತು ಸಾಂಬಾರು ಮಾಡ್ತಾ ಇದ್ದೇನೆ, ಎಲ್ಲ ವೆಜಿಟೇಬಲ್ಸ್ ಹಾಕಿ. ಸಾಂಬಾರು ಮಾಡಿ ಆದಮೇಲೆ ನಿಮ್ಮ ಜೊತೆ ಸಿಗ್ತೇನೆ. ಓಕೆ, ನೋಡಿ ಇಡ್ಲಿ ರೆಡಿ ಆಯಿತು, ಸಾಂಬಾರು ಸಹ ರೆಡಿ ಆಯಿತು, ಟೀ ಸಹ ರೆಡಿ ಆಯಿತು. ಇಲ್ಲಿ ಡ್ಯಾಡಿ ಕೆಲಸದವರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಕೆಲಸದವರದ್ದು ಬ್ರೇಕ್ಫಾಸ್ಟ್ ಆಯ್ತು. ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಕುತ್ಕೊಂಡೆ. ಎಂತ ಗೊತ್ತುಂಟಾ, ನಾನೀಗ ಇಡ್ಲಿ ತಿನ್ನೋದು ಹೇಗೆ ಆಗಿದೆ ಅಂತ ಹೇಳ್ತೇನೆ. ನಾನು ನಿಜ ಹೇಳ್ತೇನೆ. ಓಕೆ, ಹೇಗೆ ಆಗಿದೆ ಅಂತ. ನಾನೇ ಮಾಡಿದಲ್ಲ. ಸೂಪರ್ ಆಗಿದೆ ಆಯಿತಾ. ಸೂಪರ್, ಸತ್ಯ. ನಾನು ಬೇಕಾದರೆ ಮತ್ತು ಡ್ಯಾಡಿ ಪೇಟೆಗೆ ಹೋಗಿದ್ದಾರೆ. ವಾಪಸ್ ಬಂದ ಮೇಲೆ ಅವರ ಹತ್ರ ಅವರದ್ದು ಫೀಡ್ಬ್ಯಾಕ್ ನಾನು ನಿಮಗೆ ತಿಳಿಸ್ತೇನೆ. ನೋಡಿ ಅವರೆಂತ ಹೇಳ್ತಾರಂತ. ಓಕೆ, ಲಾಸ್ಟ್ ಬೈಟ್ ಅಲ್ಲ. ಸೂಪರ್. ನೀವಿಲ್ಲಿ ನೋಡ್ಬೋದು, ಇದು ಒಂದು ಮಾವಿನ ಮರ, ಇದು ಒಂದು ಮಾವಿನ ಮರ. ಓಕೆ, ಈ ಎರಡರಲ್ಲಿ ಒಂದು ಹೂ ಹೋಗಿತ್ತು ಮಾರೆ ಲಾಸ್ಟ್ ವೀಕ್ ಹೂ ಹೋದಂತಲ್ಲ, ಒಂದು ತುಂಬ ಹೂ ಹೋಗಿತ್ತಾಯ್ತಾ. ಫುಲ್ ಮರ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ನೋಡಿ ಅಂತೆ ಹೂ ಎಂತ ಸಹ ಇಲ್ಲ, ಎಲ್ಲ ಬಿದ್ದೋಗಿದೆ ಹೂ. ಈ ಬಿಸಿಲು ಮತ್ತು ಗಡಿ ಮೋಡ ಎಲ್ಲ ಬರ್ತದಲ್ಲ, ಇದಕ್ಕೇನೆ ಮಾವಿನ ಮರದಲ್ಲಿ ಹೂ ಹೋಗ್ತದಲ್ಲ, ಅದೆಲ್ಲ ಕರೆಂಟಿಗೆ ಹೋಗ್ತದೆ. ಈ ಬಿಸಿಲಿಗೆ ಮತ್ತು ಮೋಡಕ್ಕೆ ಎಲ್ಲ ಹಾಳಾಗಿ ಹೋಗ್ತದೆ. ಫುಲ್ ಇತ್ತು. ಒಂದು ಎಷ್ಟು ಮಾವಿನ ಹಣ್ಣು ಆಗ್ತಿತ್ತು ಅಂದರೆ ಎಂತ ಸಹ ಇಲ್ಲ, ಎಲ್ಲ ಬಿದ್ದೋಯ್ತು. ಕರೆಂಟಿ ಸಹ ಹೋಯ್ತು ಹೂ ಎಲ್ಲ. ನೋಡಿ, ಇದು ನಮ್ಮದು ಅಡಿಕೆ ತೋಟ. ಇಲ್ಲಿ ಸ್ವಲ್ಪ ಬಿಸಿಲಿಗೆ ಇದಾಗಿದೆ. ಇನ್ನು ಪೇಂಟ್ ಕೊಡಲಿಕ್ಕೆ ಉಂಟಾ ಅಂತ ಸುಣ್ಣ, ನನಗೆ ಗೊತ್ತಿಲ್ಲ ಆಯ್ತು ಅಷ್ಟು ಅಬೌಟ್ ಅಡಿಕೆ ತೋಟ. ನೋಡಿ, ಇಲ್ಲಿ ಈ ತೋಟಕ್ಕೆ ಮಣ್ಣು ಹಾಕಿ ಆಯಿತು. ಅವರು ಮಾರ್ನಿಂಗ್ 8:45 ಅಷ್ಟಕ್ಕೆ ಬಂದಿದ್ದಾರೆ. ಪಿಂಗಾರಿ ಎಲ್ಲ ಹೋಗಿದೆ, ಬಟ್ ಫಸ್ಟ್ ಅಷ್ಟು ನಿಲ್ಲುವುದಿಲ್ಲ ಅಂತ ಹೇಳ್ತಾರಲ್ಲ ಇದು ಪಿಂಗಾರಿ. ಹಾಗೆ ನೋಡ್ಬೋದು. ಒಳ್ಳೆ ಮಾಡಿ ಹಾಕಿದ್ದಾರೆ, ಮಾತ್ರ ರಪ ಮಾಡಿದ್ದಾರೆ ಕೆಲಸ. ಅಡಿಕೆ ತೋಟದ್ದು ಕೆಲಸ ಮಾಡುವವರೇ ಅಂತೆ ಅವರು. ನೋಡಿ, ನೋಡಿ ಪಿಂಗಾರಿ ಎಲ್ಲ ಹೋಗಿದೆ. ಇನ್ನು ನೋಡಬೇಕು ಆಗ್ತದಂತ ನೆಕ್ಸ್ಟ್ ಇಯರ್. ಈ ವರ್ಷ ನೋಡಿ ಹುಲ್ಲು ತೆಗೆದಾಗಿದೆ. ಈ ವರ್ಷ ನೋಡಿ ಈ ಟೈಪ್ ಇದ್ದು ಗಿಡ ಬಂದಿದೆ ಜಾಸ್ತಿ. ನೋಡಿ, ಇದಕ್ಕೆ ಎಂಥದ ಹೆಸರುಂಟು. ಮೊದಲಿನ ಬಾವಿ ಒಳಗೆ ಸೈಡಲ್ಲೆಲ್ಲ ಬರ್ತಿತ್ತು ಇದು ಗಿಡ. ಮತ್ತು ನಮ್ಮ ಕ್ರಿಸ್ಮಸ್ ಟೈಮಲ್ಲ ಕ್ರಿಬ್, ಅದರಲ್ಲಿ
ಹುಲ್ಲಿನ ಜೊತೆ ಎಲ್ಲ ಇಡಲಿಕ್ಕೆ ಇದು ಯೂಸ್ ಮಾಡ್ತಿದ್ರು ಜಾಸ್ತಿ. ನೋಡಿ ಜಾಸ್ತಿ ಅದೇ ಗಿಡ ಬಂದಿದೆ, ನೋಡ್ಬೋದು ನೀವು ಫುಲ್ ತೋಟಕ್ಕೆ. ನೋಡಿ ನೋಡಿ ಅಂತೆ ಎಲ್ಲ ಸೈಡ್ ಅದೇ ಬಂದಿದೆ ಗಿಡ ಜಾಸ್ತಿ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಲೈನ್ ಮ್ಯಾನ್ ಅವರು ಬಂದರು. ನಂದು ವಿಡಿಯೋ ಅರ್ಧದಲ್ಲಿ ಪಾಸ್. ಓಕೆ, ಅವ್ರು ಹೋದರು. ಎಂಥದ ಕಂಬದಲ್ಲಿ ಅಂತ ಮಿಸ್ಟೇಕ್ ಇತ್ತಂತೆ, ಅದು ಕೆಲಸ ಮಾಡಿ ಹೋದರು. ಓಕೆ, ನಾನು ನೋಡಿ ಅಡಿಕೆ ತೋಟದ ಮಿಡ್ಲಲ್ಲಿದ್ದೇನೆ. ನೋಡಿ ಒನ್ ಲಾಸ್ಟ್ ಟೈಮ್. ಆಯಿತು, ಇಲ್ಲಿ ಆಯಿತು ವಿಡಿಯೋ, ಈ ತೋಟದ್ದು ವಿಡಿಯೋ ಮಾಡಿ ಆಯಿತು, ಇಷ್ಟೇ. ಈಗ ನಾನು ಅಲ್ಲಿ ಮೇಲಿಂದ ಬಂದಿದ್ದೆ ಅಲ್ಲ, ಇಲ್ಲಿ ಗೊತ್ತಾ, ನೋಡಿ ನೋಡಿ ನಾನು ಅಲ್ಲಿಂದ ಬಂದಿದ್ದೆ ಇಲ್ಲಿಗೆ. ಸೊ ನಾನೀಗ ಅಲ್ಲಿ ವಾಪಸ್ ಹೋಗ್ತಿದ್ದೇನೆ. ಎಷ್ಟು ಮಣ್ಣು ಹಾಕಿ ಆಯಿತು ನೋಡುವ ಅವರದ್ದು. ಡ್ಯಾಡಿ ಪೇಟೆಗೆ ಹೋಗಿದ್ರು, ಬಂದರು, ಮಂಚಗಳಿಗೆ ಹೋಗಿದ್ರು. ಈಗ ನಾನು ವಾಪಸ್ ಅಲ್ಲೇ ಹೋಗ್ತಿದ್ದೇನೆ, ಮೇಲಿನ ತೋಟಕ್ಕೆ. ನಾನು ವಿಡಿಯೋ ಮಾಡ್ತಿದ್ದೇನೆ, ಅವರು ನೆಗಡುದಾಯ್ತಾ. ನಾನು ಮತ್ತೆ ಹೇಳಿದೆ ಅವರಿಗೆ, ನಮ್ಮದು ಯೂಟ್ಯೂಬ್ ಚಾನಲ್ ಉಂಟು, ವಿಡಿಯೋ ತೆಗ್ಬೋದಲ್ಲ, ನಿಮಗೆ ಅನ್ಕಂಫರ್ಟೇಬಲ್ ಏನಾಗೋದಿಲ್ಲ ಅಲ್ಲ. ಇಲ್ಲ ಚಾನಲದ ನೇಮ್ ಎಲ್ಲ ಕೇಳಿದರು. ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ, ಆಗ ಅವರ ಫೋನ್ ತಗೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಹಾಗೆ ನಾನು ಮಾರ್ನಿಂಗ್ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ ಆಯಿತಾ. ಮಧ್ಯಾಹ್ನಕ್ಕೆ ಲಂಚ್ ಮೀನು ಫ್ರೈ ಮತ್ತು ಮಸಾಲೆದು ರಸ ಪದಾರ್ಥ ಮಾಡ್ತೇನೆ ಅಂತ ಹೇಳಿದೆ. ಡ್ಯಾಡಿ ಬೇಡ ಅಂತ ಹೇಳಿದರು, ನಿಮಗೆ ವಿಡಿಯೋ ಮಾಡಲಿಕ್ಕೆ ಉಂಟಲ್ಲ ಮಾಡು, ನಾನು ಹೋಟೆಲಿಂದ ತರ್ತೇನೆ ಅಂತ ಹೇಳಿದರು. ಓಕೆ, ಸ್ವಲ್ಪ ಖುಷಿ ಆಯಿತು ನನಗೆ, ಕೆಲಸ ಉಳಿಯಿತಂತ. ಇನ್ನು ಮುಂದೆ ಇದು ಕೆಲಸ ಶುರು ಆಗ್ತದೆ, ತರಗೆಲೆದ್ದು ಬಿಜಿಕ್ರೆ. ಇದು ಬಿಜಿಕ್ರೆ ಆಡ್ಪುವುದು, ಗುಡಿಸುವುದು ಕೆಲಸ ಶುರು ಆಗ್ತದೆ. ಮೊಟ್ಟೆ ಎಲ್ಲ ಮಾಡೋದು ನಾನು ನಿಮಗೆ ತೋರಿಸ್ತೇನೆ. ಕೆಲಸದವರು ಒಂದು 6-7 ಜನ ಇರ್ತಾರೆ. ನೋಡಿ ಕಾಡು ಅಂದಿದ್ದು ಉಪದ್ರ ನೋಡಿ, ಯಾರಾದರೂ ಎಣಿಸ್ಬೇಕು. ಬುಲ್ಡೋಸರ್ ಬಂದು ಮಣ್ಣನ್ನು ಎಳೆದಾಕಿದೆ ಅಂತ ನೋಡಿ, ಮೇಲೆ ಹೋಗಲಿಕ್ಕೆ ದಾರಿ ಮಾಡಿದೆ ಕಾಡೊಂದಿ. ಮಧ್ಯಾಹ್ನ ಒಳಗೆ ಆಗ್ತದ? ಮಣ್ಣು ಕಮ್ಮಿ ಬರುಡ. ಇಲ್ಲಿ ತೋಟದಲ್ಲಿ ಎಂತ ಗೊತ್ತುಂಟಾ, ಬೆಂಬಳಿದು ಮರ ಉಂಟು ನೋಡಿ. ಇದು ನೆಲ್ಲಿಕಾಯಿ ಮರ. ಇದರಲ್ಲಿ ನೆಲ್ಲಿಕಾಯಿ ಸಹ ಆಗಿದೆ, ಆಗ್ತದೆ ಅದರದ್ದು. ಯಾವಾಗ ನನಗೆ ಗೊತ್ತಿಲ್ಲ, ಯಾವಾಗ ಆಗೋದು ಟೈಮ್ ಅಂತ ನನಗೆ.
ಮಾವಿನ ಮರ, ಪೇರಳೆ ಮರ ನೋಡಿ. कन्नड़ समझ में आता है क्या आपको? नहीं, मेरा यूट्यूब चैनल है कन्नड़, इसीलिए मैं वीडियो बनाती हूँ. हाँ, सोजा व्लॉग्स, सोजा व्लॉग्स. मैं बाद में आप लोगों को बताती हूँ. आप लोग देखिए, आप लोग तीनों आएंगे वीडियो पे. कोई प्रॉब्लम है क्या? नहीं ना, कोई प्रॉब्लम नहीं ना. ಆಗಲು ತೆಲುಪು ನಿಮ್ಮಾರೆ ಶೇ ಇಂಚ ಪಾಡುನ ಮಣ್ಣು ಒಂದು ದಂಡೆ ಲೆಕ್ಕ ಅತ್ತ ಹಾಂ ಮುದೆರೆಗೇನಾ ಗೊಬ್ಬರ ಉಣ್ಣಾಡ್ಕೊಂಡು ಹೋಗ್ಕೊಂಡತ್ತ ಹಾಂ ಓಕೆ. ನೋಡಿ ನಮ್ಮನೆಯಲ್ಲಿ ಅದಕ್ಕೆ ಅಡಿಕೆ ತೋಟಕ್ಕೆ ಮಣ್ಣು ಹಾಕ್ತಾ ಇದ್ದಾರೆ. ಗೊಬ್ಬರ ಹಾಕಿ ಆಗಿದೆ ಲಾಸ್ಟ್ ವೀಕ್. ನಾನು ಆಗ ವಿಡಿಯೋ ಮಾಡಲಿಲ್ಲ, ನನಗೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು 4 ಇದ್ದಾರೆ ಕೆಲಸದವರು ಮಣ್ಣು ಹಾಕಲಿಕ್ಕೆ. ಅಲ್ಲಿ ಕೆಳಗಿನ ತೋಟದ್ದು ಹಾಕಿ ಆಯಿತು, ಈಗ ಮೇಲಿನ ತೋಟಕ್ಕೆ ಬಂದಿದ್ದಾರೆ. ಬರೀ ಸ್ಪೀಡ್ ಕೆಲಸ ಮಾಡ್ತಿದ್ದಾರೆ ಮಾತ್ರ. ಇಲ್ಲಿ ನೋಡಿ ಅಂತೆ, ನಂಗೆ ಎಟಕೋದಿಲ್ಲ ನೋಡಿ, ಸ್ಪೀಡ್ ಕೆಲಸ ಮಾಡ್ತಾರೆ ಮಾತ್ರ ಮಕ್ಕಳು. ಜಾಸ್ತಿ ಏಜ್ ಇಲ್ಲ ಇವರಿಗೆ, ಅದು 20-25 ಒಳಗೆ. ಭಾರಿ ಸ್ಪೀಡ್ ಕೆಲಸ ಮಾಡ್ತಾರೆ ಮಾತ್ರ. ಖುಷಿ ಆಯಿತು. 4 ಇದ್ದಾರೆ ಆಯಿತಾ. ನೋಡಿ ಇದು ತೋಟ, ತೆಂಗಿನ ಮರ ಮತ್ತು ಅಡಿಕೆ ಮರ ಒಟ್ಟಿಗೆ ಉಂಟು. ನನಗೆ ಒಂದು ಬಿಂಬಳಿ ಸಿಕ್ಕಿತು. ಒಳ್ಳುಂಟು. ನಮ್ಮಲ್ಲಿ ದೊಡ್ಡ ದನ ಉಂಟು, ಅದರದ್ದು ಫಸ್ಟದ್ದು ಮಗಳು ಅಲ್ವಾ? ಹಂಗೆ 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 ಗೋ. ಕಾಲೆ ನೀವು ಹೇಳಿ, ಇಲ್ಲಿ ಬನ್ನಿ. ಕಿರಣ ಇಲ್ಲು ಅನೇಕ್ಲೋ ಇಲ್ಲು. ನೀವು ಹೇಳಿ, ಸಾಂಬಾರು ಇಡ್ಲಿ ಸಾಂಬಾರು ಹೇಗಿತ್ತು? ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಉಂಟು, ಇಲ್ಲಿ ಮಣ್ಣು ಹಾಕು. ಅಯ್ಯ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಇಡ್ಲಿ ಸಾಂಬಾರು ಹೇಗಿತ್ತು? ಸತ್ಯ ಹೇಳಿ. ಸತ್ಯ ಒಳ್ಳೆ ಆಗಿತ್ತಲ್ಲ? ಇದು ಜೀಗುಜ್ಜೆಯ ಮರ ನೋಡಿ, ನೋಡಿ ಮಾವಿನ ಮರದಲ್ಲಿ ಹೂ ಹೋಗಿದೆ. ಈ ವರ್ಷ ಭಾರಿ ಹೂ ಆಯಿತಾ ಮಾವಿನ ಮರದಲ್ಲಿ. ಎಷ್ಟು ಉಳಿತದೆ ಗೊತ್ತಿಲ್ಲ ಮಾತ್ರ, ಈ ಬಿಸಿಲಿಗೆ ಎಷ್ಟು ಹೂ ಉಳಿತದೆ ಗೊತ್ತಿಲ್ಲ. ನೋಡಿ ಆ ಮರದಲ್ಲಿ ನೋಡಿ, ನೋಡಿ ಫುಲ್ಲು ಹೂ. ಇಲ್ಲಿ ನೋಡಿ ನಮ್ಮದು ಹಲಸಿನ ಮರ. ಹಲಸಿನ ಮರದಲ್ಲಿ ನೋಡಿ ಸುಮಾರಾಗಿದೆ ಈ ಸಲ, ನೋಡಬೇಕು ನೋಡಿ.
ಓ ಇಲ್ಲಿ ಸಹ ಉಂಟು. ನಮ್ಮ ಮನೆಯ ಬಾವಿ ನೋಡಿದ್ದೀರಾ ನೀವು? ನಮ್ಮ ಮನೆಯ ಬಾವಿ ನೋಡಿ ನೋಡಿ, ಇದು ನಮ್ಮ ಮನೆಯ ಬಾವಿ. ಮಳೆಗಾಲದಲ್ಲಿ ಉಂಟಲ್ಲ, ಓ ಇಲ್ಲಿ ನೋಡಿ, ಇಲ್ಲಿಂದ ನೀರು ಹೊರಗೆ ಬರ್ತದೆ. ಡ್ಯಾಡಿ ಬಾಟಲ್ಗೆ ನೀರು ತುಂಬಿಸ್ತಾ ಇದ್ದಾರೆ. ಇದು ಎಷ್ಟು ವರ್ಷ ಮೊದಲು ಕಟ್ಟಿದ್ದು ಬಾವಿ? ಹಾಂ ಡ್ಯಾಡಿ, 84 ಅಲ್ಲ? 84 ಮತ್ತು ನಾನು ಹುಟ್ಟಿದ ವರ್ಷ. ನಂದು ಪ್ರಾಯ ಆಯಿತು ಮಾರಿ ಬಾವಿಗೆ. ಆಗ್ಬೋದಲ್ಲ, ನಂದು ಪ್ರಾಯ ಆಯಿತು ಈ ಬಾವಿಗೆ. ವೆಯ್ಟ್, ನಾನು ನಿಮಗೆ ಮೇಲಿಂದ ತೋರಿಸ್ತೇನೆ. ಮಳೆಗಾಲದಲ್ಲಿ ಅಂತೂ ಸೂಪರ್ ಕ್ರೇಜಿ ಇರ್ತದೆ ಆಯಿತಾ. ಇದು ಬಾವಿ ಅಂತ ಹೇಳಲಿಕ್ಕೇ ಇಲ್ಲ, ಫುಲ್ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತದೆ. ಓ ಇಲ್ಲಿವರೆಗೆ ನೀರು ಬರ್ತದೆ, ಫುಲ್ಲು ಇಲ್ಲಿವರೆಗೆ. ಅಲ್ಲಲ್ಲ, ಹೌದೌದು, ಇಲ್ಲಿವರೆಗೆ. ಯಾಕೆಂದರೆ ಇಲ್ಲಿ ಒಂದು ಕಲ್ಲು ತೆಗೆದಿದ್ದಾರೆ. ಇಲ್ಲಿ ನೀರು ಹೊರಗೆ ಹೋಗ್ಲಿಕ್ಕೆ, ಇಲ್ಲಾದರೆ ಇಲ್ಲಿ ತನಕ ಸಹ ಬರ್ತಿತ್ತು. ಇಲ್ಲಿ ತನಕ. ಇಲ್ಲಿ ನೋಡಿ, ಇಲ್ಲಿ ಮಾವಿನ ಮರದಲ್ಲಿ ಹೂ ನೋಡಿ ಅಂತ ಎಷ್ಟು ನೋಡಿ, ಫುಲ್ಲು. ಇದು ಶಿರ್ವಕಾಶಿ ಅಂತ ಹೇಳ್ತಾರೆ ಈ ಮರದಲ್ಲಿ ಆಗುವ ಮಾವಿನ ಹಣ್ಣಿಗೆ. ಓಕೆ, ಮತ್ತು ಇದು ಸಕ್ಕರೆ ಗಂಜು. ನೋಡಿ ಮೇಲಿಂದ ಬಾವಿ ಹೇಗೆ ಕಾಣ್ತದೆ. ಅಪ್ಪ ದೇವರೇ, ಸಾಕಾಯ್ತು ನನಗೆ. ನೋಡಿ, ಮೊದಲಂತೆ ಅದು ಸೆಡ್ ಉಂಟಲ್ಲ, ಅದು ಓಪನ್ ಇತ್ತಂತೆ. ಅದರ ಒಳಗೆ ಹೋಗಿ ಹೀಗೆ ಮೆಟ್ಟಿಲಿತ್ತಂತೆ. ಮೆಟ್ಟಿಲಿಂದ ಕೆಳಗೆ ಹೋಗಿ ನೀರು ತವರಿದಿತ್ತಂತೆ. ನನಗೆ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತಿಲ್ಲ ಹೇಗೆ ಅಂತ. ನೋಡಿ, ಇದರಲ್ಲಿ ನ್ಯಾಚುರಲ್ ಫಿಶ್ ಉಂಟಾಯ್ತಾ, ನ್ಯಾಚುರಲ್. ಅದರಷ್ಟಕ್ಕೆ ಜರಿಯಿಂದ ಬಂದ ಮೀನುಂಟು. ಕಾಣ್ತದಾ ನೋಡಿ, ಕಾಣ್ತದಲ್ಲ? ಎಸ್, ನಿಮಗೆ ತೋರಿಸಬೇಕಿತ್ತು ನನಗೆ. ನೋಡಿ, ಈ ಬಾವಿಗೆ ಉಂಟಲ್ಲ ಜರಿ ಉಂಟು ಮೇಲಿಂದ, ಜರಿದು ಸಿಸ್ಟಮ್. ಸೊ ಆ ಜರಿಯಲ್ಲಿ ಮೀನು ಬರ್ತದೆ. ನೋಡಿ ನೋಡಿ ನೋಡಿ, ಒಳ್ಳೆ ಉಂಟು ಮಾರೆ. ಝೂಮ್ ನನ್ನ ಫೋನಲ್ಲಿ ಎಣಿಸಿ ಇರಲಿಲ್ಲ. ಸಣ್ಣ ಸಣ್ಣ ಮೀನು ಆಯಿತಾ, ದೊಡ್ಡ ದೊಡ್ಡ ಮೀನಲ್ಲ. ಓಕೆ, ಆಗಿದ್ರೆ ನನಗಿನ್ನು ಬಸಳೆ ಪದಾರ್ಥ ಮಾಡ್ಲಿಕ್ಕೆ ಉಂಟು. ನೀವಿಲ್ಲಿ ನೋಡ್ಬಹುದು, ನನ್ಗೆ ಡ್ಯಾಡಿ ಬಸಳೆ ತಂದು ಕೊಟ್ರು, ಮನೆಯಲ್ಲೇ ಆದದ್ದು. ಈಗ ಸ್ವಲ್ಪ ಸಪುರ ಆಗಿದೆ ಬಸಳೆ, ಮತ್ತು ಪಪ್ಪಾಯ ಹಾಕಿ ಮಾಡಿದೆ, ತುಂಬಾ ಒಳ್ಳೆ ಆಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಪಪ್ಪಾಯ ಹಾಕಿ. ಮತ್ತೆ ನೀವೆಂತ ಮಾಡೋದು? ತರಗೆಲೆ ಕುತ್ತಿಗೆಗೆ ಹಾಕಿ ಗೊಬ್ಬರ ಮಾಡಲಿಕ್ಕೆ. ಮತ್ತು ಈ ವರ್ಷದ್ದು ಯಾವಾಗ ತರೆಗೆಲೆ ಇದು ಗುಡಿಸ್ಲಿಕ್ಕೆ? ಫೆಬ್ರವರಿ ಮಾರ್ಚ್. ಇದು ನೋಡಿ ಹೇಗಿತ್ತು, ಹೀಗೆ ಆಗಿದಲ್ಲ. ಇನ್ನು ಈ ವರ್ಷದ್ದು ನಾನು ತರಗೆಲೆದು ಕೆಲಸ ಆಗುವಾಗ ನಿಮಗೆ ತೋರಿಸ್ತೇನೆ. ಇದಾದ್ಮೇಲೆ ಇದು ಈಗ ಕುಟ್ಟಿಗೆಗೆ ಆದ್ಮೇಲೆ ದನ ತರ್ತೀರಲ್ಲ ನೀವು? ಓಕೆ, ದನಗಳಿಗೆ ಬೆಡ್ ಮಲಗಲಿಕ್ಕೆ ನೈಟ್ ಅಲ್ಲ, ಹೌದಲ್ಲ ಅಲ್ವಾ? ಅವರಿಗೆ ಮಲಗಲಿಕ್ಕೆ ಸಾಕ್ತದೆ, ಗೊಬ್ಬರಕ್ಕೆ ಸಾಕ್ತದೆ. ದನಗಳ ಬೆಡ್. ಐ ಮಂಗು ಕಾಯಿ ಕಾಯಿ bungudu hangiri acha naungale
ಡ್ಯಾಡಿ ಕಾಲೇ ಡ್ಯಾಡಿ ತುಯ್ಯಕ್ ಸತ್ತು ಸಾಂಗ್ ಬೆಸ್ಟ್. ಹೆಸರು ಇಡಲಿಲ್ಲ ಪಾಪ, ಅವನ ಹೆಸರು ತಿಮ್ಮ ಅಂತೆ. ಎಷ್ಟು ವರ್ಷ ಆಯಿತು? 1 ವರ್ಷ ಆಯಿತು ಅವನಿಗೆ. ಮತ್ತು 9 ತಿಂಗಳು ಅಂತೆ ಮಂಗುಗೆ. ಭಾರಿ ಜೋರಿದ್ದಾನೆ. ಇಲ್ಲ ಪಾಪ. ಇದು ನೋಡಿ ಭತ್ತದ ರೋಲ್ ಕರೆಕ್ಟನೇ. ಹಾಂ, ಬೈಹುಲ್ಲಿನ ರೋಲ್, ಸಾರಿ, ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ದನಗಳ ಕುಟ್ಟಿಗೆ ಒಬ್ಬನಿಗೆ ತಂದಾಯಿತು ಒಳಗಡೆ, ಇನ್ನು 2 ಬಾಕಿ ಇದ್ದಾರೆ. ಈಗ ನಾವು ತಿಮ್ಮನ ಅಮ್ಮನಿಗೆ ಕರ್ಕೊಂಡು ಬರಲಿಕ್ಕೆ ಹೋಗೋದು ಅಲ್ಲ, ಕರೆಕ್ಟ್ ಅಲ್ಲ? ಇದು ನಾನೀಗ ಕರು ತೋರಿಸಿದಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್, ಅವನ ಅಮ್ಮ ಚುಮ್ಮಿ, ಅಬ್ಬ ಅವಳು ಅಕ್ಕ, ಅಮ್ಮ ಮಗಳು ಸೇಮ್ ಇದ್ದಾರೆ, ಅಮ್ಮ ಮಗಳು. ಇವಳ ಹೆಸರು ಚಿಕ್ಕಿ ಅಂತೆ, ಅಮ್ಮನ ಹೆಸರು ಚುಮ್ಮಿ, ಇವಳ ಹೆಸರು ಚಿಕ್ಕಿ ಅಂತೆ, ಚಿಕ್ಕಿ. ಹೌದಾ? ಇದು ಯಾವ ಮರ? ಹುಣಸೆ ಹುಳಿ. ಇನ್ನು ತಾಚೆಂಗಿ ಕೈ ಬೇವಚಗಯ. ಇದು ಹುಣಸೆ ಹುಳಿ ಇದ್ದಂತೆ ಮರ. ಮತ್ತು ಓಲೆ ಒಂದು ಕೈ ಬೇವುದು ಮರ ಉಂಟು ಇಲ್ಲಿ, ಕೈ ಬೇವುದು ಮರ ನೋಡಿ, ಗ್ರೀನ್ ಗ್ರೀನ್ ಎಲೆ ಕಾಣ್ತದಲ್ಲ ಅದು ನೋಡಿ. ಇದು ಇದು ನೋಡಿ ಎಲೆ ನೋಡಿ. ಆಯಿತು, ಪೆಟ್ಟು ಬೀಳ್ತದೆ ಈಗ. ಚುಮ್ಮಿಯ ಮಗಳಿಗೆ ಪೆಟ್ಟು ಬೀಳ್ತದೆ. ಚುಮ್ಮಿ ಆಯ್ ಆಯ್ ಚುಮ್ಮಿ ಕೈ ಗೊತ್ತು ಅರ್ಜೆಂಟ್ ಗೀತೆ, ಕೈ ಅರ್ಜೆಂಟ್ ಗೀತೆ ಆಪುಣ ಗೆತ್ತ ಆಲೆ ಚೂರ ಪುಟ್ಟ. ಓಕೆ ಪೊಲ್ಲೇನಿತ್ತು. ಕೋಳಿ ಭಾರಿ ಬರೋದತ್ತ ಪುಡ್ಲರ್ನೇ. ಕೊಪ್ಪಿತ ಕಾಯಿ ಬಬ್ಬು ಎತ್ತ ಪೊನ್ನೋಡು ಪೊಲೆ ಇಶಿನೆ ಪೊಲೆ ಮುಸ್ಕಾಯಿ ಕರಿ. ಭಾರಿ ಖುಷಿ, ಮುಟ್ಟಿದ್ದಕ್ಕೆ ಖುಷಿ ಆಯಿತು. ಖುಷಿ ನನಗೆ ಇದು ಮುಟ್ಟಿದ್ದಕ್ಕೆ ತುಂಬ ಖುಷಿ. ಬಂಗಾರು ಚುಮ್ಮಿ ಪೊಳ್ಳು ಬಾಬು. ಹಿಂಗೆ ಮಕ ಬಿಡು. ಬೆಕ್ಕಿದ್ದ ಅವಸ್ಥೆ ನೋಡಿ. ನಾವೆಲ್ಲಿ ಹೋಗ್ತೇವೆ ಅಲ್ಲಿ ಬರಲೇಬೇಕು ಅದಕ್ಕೆ. ನೋಡಿ ಸ್ವಲ್ಪ ಹೆದರಿಕಿಲ್ಲ. ನಿಮಗೆ ಮನೆ ಇಲ್ವಾ? ಕೈತು ಕೊಣಾಪಿಲ್ಲ ತುಕಂಗ ಕೊಣಾಪಿಲ್ಲಂಗ ನೋಡಿ. ಮಿಕ್ಕಿ ಸಹ ಬಂದು ಕೂತ್ಕೊಂಡಿದ್ದಾನೆ. ಒಟ್ಟಾರೆ ಮನುಷ್ಯರು ಬೇಕು. ಇಲ್ಲೇ ಕೂತ್ಕೊಳ್ಳುವುದಾ? ಇನ್ನು ಇಲ್ಲೇ ಕೂತ್ಕೊಳ್ಳುವವ? ಆಯಿತು, ಮರಳಿ ಗೂಡಿಗೆ. ಓಕೆ, ಮರಳಿ ಮನೆಗೆ ಸಂಜೆ. ಅಮ್ಮ ಮತ್ತು 2 ಮಕ್ಕಳು. ಇವಳು ಬಾಲ್ದಿ ನೋಡಿ ಅಡ್ಡ ಹಾಕಿದ್ದಾಳೆ.
ಪೋಖ್ರಿ ಎಂತ ನೋಡುದಾ ಇಲ್ಲ ಅಂತೆ. ನೀನು ಈಚೆ ಬಾ, ಅವನು ಕಾಣಬೇಕಲ್ಲ. ಅಮ್ಮ ಮತ್ತು ಮಕ್ಕಳು ಇಬ್ಬರು. ಇನ್ನೊಬ್ಬ ಆಚಿಂದ ಇದ್ದಾನೆ ನೋಡಿ. ಅವ್ರಿಗೆ ತಿಂಡಿ ಹಾಕಿದ್ರು. ಇದು ಹಿಂಡಿದು ನೀರು, ಹಿಂಡಿ ಕುಡಿದು ತಿಂದಾಯ್ತಾ? ಹಿಂಡಿ ತಿಂದಾಗಿ ನೀರು ಕುಡಿದು ಈಗ ಇದು ಒಣ ಹುಲ್ಲು, ಬೈ ಹುಲ್ಲು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಮೊಗಸು, ದೇವ್ ಬರೇಕುಳು, ಬಾಯ್ ಬಾಯ್.